ಸಂಕ್ರಾಂತಿ ಸುಗ್ಗಿ ಸಂಭ್ರಮದ ಹಬ್ಬ ಅಂದರೆ ಕೃಷಿ ಆಚರಣೆ. ವರ್ಷಪೂರ್ತಿ ನಮಗೆ ದವಸ ಧಾನ್ಯ ನೀಡುವ ಭೂಮಿ ತಾಯಿಗೆ ಕೃತಜ್ಞತೆ ಹೇಳುವ ಸಂದರ್ಭ. ನಾಡಿನಾದ್ಯಂತ ಹಲವು ತೆರನಾದ ಸುಗ್ಗಿ ಆಚರಣೆಗಳನ್ನು ಕಾಣಬಹುದು. ಉತ್ತರ ಕರ್ನಾಟಕದಲ್ಲಿ ಸಂಕ್ರಾಂತಿ ಸೊಬಗು ಒಂದು ರೀತಿಯಾದರೆ, ರಾಗಿ ಕಣದಲ್ಲಿ ನಡೆಯುವ ಸುಗ್ಗಿ ಸೊಬಗು ಅದು ಇನ್ನೊಂದು ಸಂಭ್ರಮವನ್ನ ತಂದುಕೊಡುತ್ತಿದೆ. ಜನವರಿ 11ರಂದು ತುಂಡು ಭೂಮಿ ಕೃಷಿಕ ಮಹಿಳಾ ಸಂಕ್ರಾಂತಿ ಎಂಬ ಘೋಷಣೆಯಡಿ ಸಂಕ್ರಾಂತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಸಣ್ಣ ಹಿಡುವಳಿದಾರರು, ರೈತರು, ಮಹಿಳಾ ರೈತರು ನೈಸರ್ಗಿಕವಾಗಿ ಬೆಳೆದ ದವಸ ಧಾನ್ಯಗಳ ಮೇಳ ರಾಗಿ ಕಣದ ವಿಶೇಷ ಎಂದೇ ಹೇಳಬಹುದು. ರಾಗಿ ಕಣದ ಸಂಕ್ರಾಂತಿಯ ಕುರಿತು ಸಾರ್ವಜನಿಕರು ಈ ರೀತಿಯಾಗಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ಸಂಕ್ರಾಂತಿ ರೈತರ ಹಬ್ಬ ಮತ್ತು ಜಾನುವಾರುಗಳಿಗೆ ಸಂಬಂಧಪಟ್ಟಂಥ ಹಬ್ಬ ಇದು. ಅಂದರೆ ರೈತರು ಕಟಾವನ್ನು ಮುಗಿಸಿ, ಇದನ್ನು ಸುಗ್ಗಿ ಹಬ್ಬ ಅಂತಲೂ ಹೇಳ್ತಾರೆ. ರೈತರು ಕಟಾವನ್ನು ಮುಗಿಸಿ ಸ್ವಲ್ಪ ಬಿಡುವಾಗಿರ್ತಾರೆ. ಸೊ ತಮ್ಮ ಜಾನುವಾರುಗಳನ್ನು ನೋಡ್ಕೊಳ್ಬೇಕು ಮತ್ತು ತಾವು ಬೆಳೆದ ದವಸ ಧಾನ್ಯಗಳೇನಿವೆಯಲ್ಲ, ಅದರಲ್ಲೂ ಅಕ್ಕಡಿ ಕಾಳು ಅಂತ ನಾವು ಹೇಳ್ತೀವಲ್ಲ, ಅಕ್ಕಡಿ ಕಾಳನ್ನು ಈ ಸಮಯದಲ್ಲಿ ಬೆಳೀತಾರೆ. ಅದರ ಪದಾರ್ಥಗಳನ್ನು ತಯಾರಿಸಿ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡೋದು ಸಂಕ್ರಾಂತಿಯ ಮುಖ್ಯ ಉದ್ದೇಶ ಆಗಿದೆ, ಸಂಕ್ರಾಂತಿ ಹಬ್ಬದ್ದು. ಸೊ ನೀವು ಈ ಕಾಲದಲ್ಲಿ ಬೆಳೆಯುವ ಶೇಂಗಾ ಇರ್ಬೋದು, ಎಳ್ಳಿರ್ಬೋದು, ಅಥವಾ ಕಬ್ಬಿರ್ಬೋದು, ಅವೆಲ್ಲವನ್ನು ಬಳಸಿ ನಾವು ಅಡುಗೆ ಪದಾರ್ಥಗಳನ್ನು ತಯಾರಿಸ್ತೀವಿ ಈ ಹಬ್ಬದಲ್ಲಿ. ಸೊ ಇಲ್ಲದೇ ಇರೋರಿಗೆ ಕೊಡೋದು ಮತ್ತು ಇಲ್ಲದೇ ಇರೋರು ತಾವು ಬೇಡದೇ ಕೊಡೋದು ಅನ್ನುವ ಕಲ್ಪನೆಯಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ ಇಡೀ ನಾಡಿನಲ್ಲಿ. ಮತ್ತು ಉತ್ತರ ಕರ್ನಾಟಕದಲ್ಲಿ ಇದು ಒಂದು ಭಾಳ ದೊಡ್ಡ ಹಬ್ಬ ಇದು. ಇಲ್ಲಿ ನೀವು ನೋಡೋದಾದರೆ ರಾಗಿ ಕಣದಲ್ಲಿ ಬೇರೆ ಬೇರೆ ರೈತರು, ಸಣ್ಣ ಹಿಡುವಳಿದಾರರು, ಮಹಿಳಾ ರೈತರು ಇವತ್ತು ತಮ್ಮ ಪದಾರ್ಥಗಳನ್ನು, ತಮ್ಮ ಕೃಷಿ ಪದಾರ್ಥಗಳನ್ನು ಮಾರೋದಕ್ಕೆ ತಂದಿದ್ದಾರೆ. ಕಾಳುಗಳು, ಸೊಪ್ಪು, ಈ ಥರದ ತರಕಾರಿ ಇವೆಲ್ಲವೂ ಗೊಬ್ಬರವನ್ನು ಬಳಸದೆ, ರಾಸಾಯನಿಕ ಗೊಬ್ಬರಗಳನ್ನು ಬೆಳೆದು ತೊಗೊಂಬಂದು ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಭಾಳ ಉತ್ಸಾಹದಾಯಕವಾಗಿದೆ ವಾತಾವರಣ ಮತ್ತು ನೂರಾರು ಜನ, ಸಾವಿರಾರು ಜನ ಬೆಳಗ್ಗೆಯಿಂದ ಇಲ್ಲಿ ಬರ್ತಾ ಇದ್ದಾರೆ. ಇದು ನಿಜವಾದ ಸಂಕ್ರಾಂತಿಯ ಆಚರಣೆ ಅಂತ ಇದನ್ನು ನೋಡಿದ್ರೇ ಹೇಳ್ಬೋದು ನೀವು. ಮತ್ತು ಇಲ್ಲಿ ಬೇರೆ ಬೇರೆ ಥರದ ತಿನಿಸು ಪದಾರ್ಥಗಳ ಕೂಡ ಯಾವುದೇ ರಾಸಾಯನಿಕ ಇಲ್ಲದೆ ತಗೊಂಡು ಬಂದು ಮಾರ್ತಾ ಇದ್ದಾರೆ. ಅದು ಕೂಡ ಬಹಳ ಚೆನ್ನಾಗಿದೆ. ಸಂಕ್ರಾಂತಿ ಸ್ಪೆಷಲು ಸರ್, ನಾನು ಬೆಲ್ಲ ತಂದಿದ್ದೀನಿ. ಬೆಲ್ಲವನ್ನ ನಾನು ಕಬ್ಬಿಗೆ ಜೀವಾಮೃತ, ಗಣ ಜೀವಾಮೃತ ಹಾಕ್ತೀನಿ. ಬೆಲ್ಲ ಮಾಡಬೇಕಾದ್ರೆ ಸುಣ್ಣ, ಈ ರೀತಿ ಕೋಲ್ಡ್ ಪ್ರೆಸ್ಡ್ ಆಯಿಲು, ನಮ್ಮ ಕುಸುಬೆ ಎಣ್ಣೆ ಮತ್ತೆ ಇದನ್ನ ಬೆಂಡೆ ರಸ ಹಾಕ್ತೀನಿ. ಸಂಕ್ರಾಂತಿಗೆ ವಿಶೇಷ ಸ್ಪೆಷಲ್ ಅಂತೇಳಿ ತಂದಿದ್ದೀನಿ. ನಾಟಿ ಗೋಧಿ ಹಿಟ್ಟು, ಜವಾರಿ ಗೋಧಿ, ಯಾವುದೇ ಸಂಸ್ಕರಿತವಾದ ಪಂಜಾಬ್ ಬೀಜ ಅಲ್ಲ ಇದು ನಾವು ಬಹಳ ವರ್ಷಗಳಿಂದ ಬೆಳ್ಕೊಂಡು ಬಂದಿರ್ತಕ್ಕಂಥ ಜವಾರಿ ಗೋಧಿ. ಜವೆಗೋಧಿ ಹಿಟ್ಟು ತಂದಿದ್ದೀನಿ. ಜವೆಗೋಧಿ ರವೆ, ಏನು ಪ್ರೋಟೀನ್ ಫ್ರೀ ಮತ್ತು ಒಳ್ಳೆ ಫೈಬರ್ ಅಂಶ ಇರ್ತಕ್ಕಂಥ ಗೋಧಿ ಅಂತ ಹೇಳ್ತಾರೆ, ಅದು ಇದು. ಮತ್ತು ಜವಾರಿ ಜೋಳ, ಏನು ನಮ್ಮ ಉತ್ತರ ಕರ್ನಾಟಕ ಮಿಲೆಟ್, ಸೋರ್ಗಮ್ ಮಿಲೆಟ್ ಅಂತ ಹೇಳ್ತಾರಲ್ಲ, ಜವಾರ್ ಮಿಲೆಟ್, ಸೋರ್ಗಮ್ ಮಿಲೆಟ್ ಅಂತ ಹೇಳ್ತಾರೆ. ಬಿಳಿ ಜೋಳದ ಹಿಟ್ಟು ತಂದಿದ್ದೀನಿ. ಹಿಟ್ಟು ನೀವು ರೊಟ್ಟಿ ಮಾಡ್ಕೋಬೋದು, ತಾಲಿಪಟ್ ಮಾಡ್ಕೋಬೋದು, ಮತ್ತು ದೋಸೆ ಮಾಡ್ಕೋಬೋದು. ಅದ್ರ ನುಚ್ಚು ತಂದಿದ್ದೀನಿ. ಈ ನುಚ್ಚು ನೋಡಿ ನೀವು ರಾತ್ರಿ ಈ ಡಯಾಬಿಟಿಸ್ ಪೇಷಂಟ್ಸ್ಗೆ ಇದಕ್ಕೆ ಭಾಳ ಒಳ್ಳೇದಿದೆ. ಈಗ ನೀವು ನುಚ್ಚನ್ನು ಗಂಜಿ ಮಾಡ್ಕೊಂಡು ತಿಳಿ ಸಾಂಬಾರು, ಮಜ್ಜಿಗೆ, ಹಾಲು ಹೊಟ್ಟೆಗಾದ್ರೆ ದೇಹ ಶಕ್ತಿ, ಅದನ್ನ ಇಡ್ಲಿ ಮಾಡ್ಕೋಬೋದು, ಅದನ್ನ ಉಪ್ಪಿಟ್ಟು ಮಾಡ್ಕೋಬಹುದು. ಈ ರೀತಿ ನಾನು ಬೆಳೆದಂಥ ಪದಾರ್ಥಗಳನ್ನು ತಂದು ಇಲ್ಲಿ ನೇರವಾಗಿ ರಾಗಿ ಕಣದಲ್ಲಿ ಇಂದು ಸಂಕ್ರಾಂತಿಯ ಸಲುವಾಗಿ ಒಂದು ಸ್ಪೆಷಲ್ ಸಂತೆ ಮಾಡ್ತಾ ಇದ್ದೀವಿ. ಇದರ ಒಂದು ಥೀಮ್ ಏನಿದೆ ಈ ವರ್ಷಕ್ಕೆ ಅಂತಂದರೆ ತುಂಡು ಭೂಮಿ ಕೃಷಿ ಮಹಿಳಾ ಸಂತೆ, ಸಂಕ್ರಾಂತಿ ಸಂತೆ ಅಂತ ಹೇಳಿ. ಇದು ಯಾಕೆ ಅಂದರೆ ಮಾರ್ಜಿನಲ್ ಮತ್ತು ವೆರಿ ಮಾರ್ಜಿನಲ್ ವುಮೆನ್ ಫಾರ್ಮರ್ಸ್ ಬಗ್ಗೆ ನಾವು ಫೋಕಸ್ ಮಾಡಿಕೊಂಡು ಈ ಒಂದು ಸಂತೆ ಮಾಡ್ತಾ ಇದ್ದೀವಿ. ಇದು ಇನ್ನೂ ಒಂದು ಜೊತೆಗೆ ಒಂದು ವಿಶೇಷ ಏನು ಅಂದರೆ UN ಕೂಡ 2026ನ ಮಹಿಳಾ ಕೃಷಿಗಾಗಿ ಮೀಸಲಿಟ್ಟಿದೆ. ಅದರ ಸಲುವಾಗಿ ಈ ವರ್ಷ ಪೂರ್ತಿ ನಾವು ಮಹಿಳಾ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಸಂತೆಗಾಗಿ ಬಂದರೆ ಈಗ ಈ 11ನೇ ತಾರೀಕು ಸಂಕ್ರಾಂತಿ ಸ್ಪೆಷಲ್ ಸಂತೆ ಮಾಡ್ತಾ ಇದ್ದೀವಿ. ಇದಕ್ಕಾಗಿ ನಾವು ವೆರಿ ಮಾರ್ಜಿನಲ್ ವುಮನ್ ಫಾರ್ಮರ್ಸ್ ಬಿಜಾಪುರದಿಂದ, ಕೊಪ್ಪಳದಿಂದ ಮತ್ತು ಆನೇಕಲ್ ಕಡೆಯಿಂದ, ಮಾಯಸಂದ್ರದಿಂದ ಎಲ್ಲ ಕೃಷಿ ಮಹಿಳೆಯರು ಬಂದಿದ್ದಾರೆ. ಅವರೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರ ವಸ್ತುಗಳನ್ನು ತಂದು ಮಾರ್ತಾ ಇದ್ದಾರೆ. ಜೊತೆಗೆ ಅವರ ಕತೆಗೆ ಮತ್ತು ಅವರ ಜೀವನವನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ.
ಅದ್ರ ಜೊತೆಗೆ ಇಲ್ಲಿ ಪ್ಲಾಸ್ಟಿಕ್ ಅವೇರ್ನೆಸ್ ಬಗ್ಗೆ, ಅಂದರೆ ಪ್ಲಾಸ್ಟಿಕ್ ಯೂಸೇಜಿನ ಒಂದು ದುಷ್ಪರಿಣಾಮಗಳ ಬಗ್ಗೆ 2 ನಾಟಕಗಳನ್ನು ಕೂಡ ಆರ್ಗನೈಸ್ ಮಾಡಿದ್ದೀವಿ. ಪ್ಲಾಸ್ಟಿಕ್ ಅಸುರ ಮತ್ತು ಕೃಷ್ಣ ಕಾಲಿಂಗ್ ಅಂತ. ಪ್ಲಾಸ್ಟಿಕ್ ಅಸುರ ಪ್ಲಾಸ್ಟಿಕ್ಕಿನ ಒಂದು ದುಷ್ಪರಿಣಾಮಗಳ ಬಗ್ಗೆ ಮಾತಾಡಿದರೆ, ಕೃಷ್ಣ ಕಾಲಿಂಗ್ ಹೇಗೆ ನಾವು ಅನಗತ್ಯ ವಸ್ತುಗಳನ್ನು ಖರೀದಿಸಿ ಮನೆಯಲ್ಲಿ ಇಟ್ಕೋತಾ ಇದ್ದೀವಿ, ಅದರಿಂದಾಗಿ ಹೇಗೆ ನಾವು ನೇಚರ್ನ ಒಂದು ನೇಚರ್ ಮೇಲೆ ದುಷ್ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೂ ನಾಟಕ ಇದೆ. ಅದರ ರೀತಿ ಕಡಲೆಕಾಯಿ ಪರಿಷೆ ಹೇಗೆ ಪ್ಲಾಸ್ಟಿಕ್ ಫ್ರೀ ಆಯಿತು ಅನ್ನೋದ್ರ ಬಗ್ಗೆನೂ ಒಂದು ಸಣ್ಣ ಒಂದು ಡಿಸ್ಕಷನ್ ಆಗಿದೆ. ಅದರ ಜೊತೆಗೆ ಸಂತೆ, ಪ್ರತಿ ವಾರದ ಒಂದು ಸಂತೆ ಇದೆ. ಎಲ್ಲ ರೀತಿಯ ವಸ್ತುಗಳು, ಹಬ್ಬಕ್ಕೆ ಬೇಕಾದ ವಸ್ತುಗಳು ಮತ್ತು ಬೇರೆ ಬೇರೆ ಎಲ್ಲ ಕೈ ಉತ್ಪನ್ನಗಳು ಎಲ್ಲವೂ ಇಲ್ಲಿ ಲಭ್ಯ ಇದೆ. ಪ್ರತಿ ಭಾನುವಾರ ಬೆಳಗ್ಗೆ 10ರಿಂದ 4 ಗಂಟೆ ತನಕ ನಡೆಯುತ್ತೆ. ಉಳಿದ ಕಾರ್ಯಕ್ರಮಗಳು ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಪೇಜಲ್ಲಿ ನಿಮಗೆ ಅಪ್ಡೇಟ್ಗಳು ಸಿಗುತ್ತೆ. ಥ್ಯಾಂಕ್ ಯು. ಹಬ್ಬಕ್ಕೆ ಬಂದರೆ ಎಳ್ಳು, ಬೆಲ್ಲ, ಕಬ್ಬು, ತೊಗರಿ, ಕಡಲೆ ಬೀಜ, ಈ ರೀತಿ ಎಲ್ಲ ಅವರೆಕಾಯಿ, ಈ ರೀತಿ ಎಲ್ಲ ವಸ್ತುಗಳು ಹಬ್ಬಕ್ಕೆ ಸಲುವಾಗಿದೆ. ಅದು ಬಿಟ್ಟು ಎಲ್ಲ ರೀತಿಯ ದವಸ ಧಾನ್ಯಗಳು, ಕೈಯಿಂದ ಮಾಡಿರುವಂಥ ಬಟ್ಟೆಗಳು, ಖಾದಿ ಬಟ್ಟೆ ಆಗಿರ್ಬೋದು, ಹ್ಯಾಂಡ್ಲೂಮ್ ಬಟ್ಟೆಗಳಾಗಿರ್ಬೋದು, ಅದು ಬಿಟ್ಟು ಬೇಲದ ಹಣ್ಣಿನ ಪ್ರಾಡಕ್ಟ್ಗಳಾಗಿರ್ಬೋದು, ಅದು ಬಿಟ್ಟು ಮಹಿಳೆಯರೇ ಮಾಡದಿರುವಂಥ ರೊಟ್ಟಿ ಊಟ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಎಲ್ಲ ಕರ್ನಾಟಕದ ವಿವಿಧ ರೀತಿಯ ಒಂದು ಫುಡ್ ಕಲ್ಚರ್ ಕೂಡ ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಜೊತೆಗೆ ಮಾರಾಟಕ್ಕಾಗಿ ಎಲ್ಲ ರೀತಿಯ ಕೈ ಉತ್ಪನ್ನಗಳು, ರಾಗಿ ಕಣ ಒಂದು ವಿಷಯ ಏನು ಹೇಳಬೇಕು ಅಂದರೆ, ರಾಗಿ ಕಣ ಗ್ರಾಮೀಣ ಉತ್ಪಾದಕರು ಮತ್ತು ನಗರ ಗ್ರಾಹಕರ ಮಧ್ಯೆ ಒಂದು ಬ್ರಿಡ್ಜ್. ಅದನ್ನು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಬೇರೆ ಬೇರೆ ನಾವು ಹೋಗಿ ವಿಸಿಟ್ ಮಾಡಿ ಜೆನ್ಯೂನ್ ಅನ್ನೋರನ್ನ ಮಾತ್ರ ಇಲ್ಲಿ ಕರ್ಕೊಂಬಂದು ಇಂಟ್ರಡ್ಯೂಸ್ ಮಾಡ್ತೀವಿ. ಅವರು ಇಲ್ಲಿ ಬಂದು ಮಾರಾಟ ಮಾಡ್ತಾರೆ. ಅದ್ರ ಥ್ರೂ ಅವರ ಒಂದು ಸೆಲ್ಫ್ ಇಂಡಿಪೆಂಡೆಂಟ್ ಅಥವಾ ಮೈಗ್ರೇಷನ್ ಒಂದು ತಡೆಯೋ ಲೆಕ್ಕದಲ್ಲೂ ಒಂದು ನಮ್ಮ ಒಂದು ಉದ್ದೇಶ, ಇದರದೊಂದು ನಮ್ಮ ಒಂದು ಪ್ರಯತ್ನ ಆಗಿದೆ. ಇದರಲ್ಲಿ ವಸ್ತುಗಳು ಬಂದು ನಾ ಹೇಳ್ದಂಗೆ ಎಲ್ಲ ರೀತಿಯ ಆರ್ಗ್ಯಾನಿಕ್ ವೆಜಿಟೇಬಲ್ಸು, ದವಸ ಧಾನ್ಯಗಳು, ಆಮೇಲೆ ಕೈಯಲ್ಲಿ ಮಾಡಿರುವಂಥ ಬುಟ್ಟಿಗಳಾಗಿರ್ಬೋದು, ಧುರಿಗಳಾಗಿರ್ಬೋದು, ಅವೆಲ್ಲದು. ಜೊತೆಗೆ ಹ್ಯಾಂಡ್ಲೂಮ್ ಕ್ಲೋತ್ಸ್ ಮತ್ತು ಖಾದಿ ಬಟ್ಟೆಗಳು, ಈ ರೀತಿ ಎಲ್ಲ ವಸ್ತುಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದೆ.